ಆತ್ಮಹತ್ಯೆಯ ಗೈದರೆ ಶಿಶು ಹತ್ಯೆ ಬಹುದಿಂದ. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಲ್ಲಮ್ಮ, ಯಾಕೆ? ನಿಮ್ಮ ಮಿತ್ರನ ಕುರಿತಾಗಿ ವಿಶೇಷವಾಗಿ ಹೇಳಬೇಕಾದ್ದಿಲ್ಲ. ಎಲ್ಲ ವಿಚಾರವನ್ನು ತಿಳಿದುಕೊಂಡವನೇ ನಾನು. ಗರ್ಭಿಣಿಯಾದಂತಹ ನಾನು ಮುಂದೆ ಹರಿಯುವ ಸಂದರ್ಭದಲ್ಲಿ ಆ ರೋಗವನ್ನ ಏನು ಅರಿಯದಂತಹ ಮಗುವಿಗೆ ಯಾಕೆ ಬಳುವಳಿಯಾಗಿ ಕೊಡಲಿ ಸ್ವಾಮಿ? ಶಶಿಕಲೆ, ಶಂಕೆಯಿಂದಾಗಿ ಆತ್ಮಹತ್ಯೆಗೆ ಮುಂದಾಗಕೂಡದು. ಒಂದೊಮ್ಮೆ ಆತನ ಸೋಂಕು ನಿನಗೆ ಬಂದಿದೆಯೋ ಇಲ್ಲವೋ ಎನ್ನುವುದನ್ನು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಐಚಿಕಿತ್ಸೆ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಆಪ್ತ ಸಮಾಲೋಚಕರು ರಕ್ತವನ್ನು ಪರೀಕ್ಷೆಗೆ ಒಳಪಡಿಸುತ್ತಾರೆ. ಆದರೆ ಮಾನವಂತರು ಅಲ್ಲಿಗೆ ಹೋದರೆ ಅಲ್ಲಿ ನಮ್ಮ ವಿಚಾರವಾಗಿ ಎಲ್ಲರಿಗೂ ತಿಳಿಯುವುದಿಲ್ಲವೇ ಸ್ವಾಮಿ? ಅವರ ಮುಖ್ಯ ಉದ್ದೇಶವೇ ಗುಟ್ಟಾಗಿಡುವುದು. ಒಂದೊಮ್ಮೆ ಆತನ ಸೋಂಕು ನಿನಗೆ ಬಂದದ್ದೇ ಹೌದಂತಾದ್ರೆ ನಿನ್ನಿಂದ ಆ ಸೋಂಕು ಮಗುವಿಗೆ ಬರದಂತೆ ತಡೆಗಟ್ಟುವುದಕ್ಕೆ ಸಾಧ್ಯ ಉಂಟು. ಅಂದರೆ ನನ್ನಂತಹ HIV ಪೀಡಿತರಿದ್ರೆ ಅಂತವರ ಹೆರಿಗೆ ಆಸ್ಪತ್ರೆಯಲ್ಲೇ ನಡೆಯುವುದು ಒಳ್ಳೆಯದು. ಹಾಗಂತ ಈ ಶಂಕೆಗೆ ಅನುಮಾನದಿಂದಲೇ ಇರುವುದಲ್ಲ, ಮೊದಲಾಗಿ ಆಸ್ಪತ್ರೆಗೆ ಹೋಗಬೇಕು. ನಿನ್ನ ಮಿತ್ರ ಹಲವು ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಸಂಪರ್ಕ ಮಾಡಿ ಕೆಟ್ಟ. ನಾನು ಆಗಲ್ಲ ವಿಜಯ. ಮತ್ತೆ ಹಲವು ಗಂಡು ಮಕ್ಕಳ ಜೊತೆ ಲೈಂಗಿಕ ಸಂಪರ್ಕ ಮಾಡಿದ ಹೆಣ್ಣಿನ ಜೊತೆ ನಾನು ಸುಖ ಪಟ್ಟೆ. ಈಗ ಕೆಟ್ಟೆ. ಮಾಡಿದ್ರೆ ಏನೇ ಇರಲಿ, ನೀವು ಮಾತ್ರ ಅಲ್ಲ, ನಮ್ಮ ಈ ಸಮಾಜದಲ್ಲಿ ಅದೆಷ್ಟೋ ಜನರಿಂದು ನಿಮ್ಮಂತೆ ಕಷ್ಟವನ್ನು ಪಡುವವರಿದ್ದಾರೆ. HIV ಸೋಂಕಿತ ವ್ಯಕ್ತಿಯೊಂದಿಗೆ ನಾವು ಬದುಕಿದ್ರೆ ಆ ಸೋಂಕು ನಮಗೆ ಬರ್ತದೆ ಎನ್ನುವಂತ ಶಂಕೆ ಅವರಿಗೆ. ನಿಜ. ಕೆಲವರ ತಿಳ್ಕೊಂಡದುಂಟು. ಜೋರಾಗಿ ಆತ್ಮೀಯರನ್ನು ಒಪ್ಪಿಕೊಂಡಾಗ ಆ ಕಾಯಿಲೆ ಬರ್ತದೆ. ಹೌದಾ? ಆತನ ಬಟ್ಟೆಯನ್ನು ನಾವು ಹಾಕೊಂಡ್ರೆ ಆ ಸೋಂಕು ನಮಗೆ ಬರ್ತದೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಬರ್ತದೆ, ಬರ್ತದೆ ಎಂಬುದಾಗಿ ತಪ್ಪು ತಿಳ್ಕೊಂಡಿದ್ದಾರೆ. ಹೌದಾ? ಖಂಡಿತವಾಗಿ ಅಲ್ಲ. ಎಲ್ಲರೂ ತಿಳ್ಕೊಳ್ಳುವಾಗಿ ಒಂದು ಉದಾಹರಣೆ ಕೊಡ್ತೇನೆ. ಅನ್ನ, ಹುಳಿ, ಸಾರು, ಸಾಂಬಾರು, ಪಾಯಸ, ಪಲ್ಯ, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಇತ್ಯಾದಿ. ಆಯಾಯ ಪದಾರ್ಥಕ್ಕೆ ಆಯಾಯ ಪಾತ್ರ ಅಂತೂ ಇರ್ತದೆ. ಆಯಾಯ ಪಾತ್ರೆಗೆ ಆಯಾಯ ಸೂಟು ಅಂತ ಮೊದಲು ನಿರ್ಧಾರ ಮಾಡಿ ಈ ಒಂದು ವೇಳೆ ಈ ಸಾಂಬಾರನ ಸೋಟನ್ನು ತೆಗೆದುಕೊಂಡು ಹೋಗಿ ಪಾಯಸದ ಪಾತ್ರೆಗೆ ಹಾಕಿದ್ರೆ ಪಾಯಸ ಹಾಳಾಗಿ ಹೋಗೋದಿಲ್ಲ. ಅದೇ ಸೋಟನ್ನು ತೆಗೆದು ಹಾಲಿನ ಪಾತ್ರೆಗೆ ಹಾಕಿದ್ರೆ ಹಾಳು ಹೊಡೆದು ಹೋಗ್ತಾರೆ. ಆದ್ದರಿಂದ ಒಂದೇ ಸೋಟನ್ನ ಎಲ್ಲಾ ಪಾತ್ರಕ್ಕೂ ಬಳಸಬೇಡಿ. ಎಲ್ಲಾ ಸೋಟನ್ನ ಒಂದೇ ಪಾತ್ರೆಗೆ ಬಳಸಬೇಡಿ. ಹಾಗೇನೆ ಮಹಿಳೆಯರಿಗೂ ಒಂದು ಕಿವಿ ಮಾತು, ಪಾತ್ರೆಯ ಮೇಲೆ ತಟ್ಟೆ. ಜನಜಾಗೃತ ಮುಖ ಮಾಡಿ ಹೊರಟು ಬಂದವರು ನಾನು ನೀನು ಪ್ರಯತ್ನ ಪಟ್ಟು ಸಾಕಾಗಲಿಕ್ಕಿಲ್ಲ. ನಮ್ಮ ನಾಡಿನ ಪ್ರತಿಯೊಬ್ಬ ಜನರು ಕೂಡ ಈ HIV ಸೋಂಕಿನ ವಿರುದ್ಧ ಹೋರಾಡಿದ್ರೆ ಮಾತ್ರ HIV ಇರುವಂತಹ ಸೋಂಕನ್ನ ನಮ್ಮ ಈ ನಾಡಿಂದ ಉಚ್ಚಾರಿಸುವ ಸಾಧ್ಯ ಉಂಟು. ಜನ ಜಾಗೃತಿಯತ್ತ ಮುಖ ಮಾಡುತ್ತಾ ಮುಂದೆ ಹೋಗೋಣ. ಈ ಕಲಾ ಪ್ರದರ್ಶನಗಳ ಉದ್ದೇಶ HIV ಏಡ್ಸ್ ಸೋಂಕಿತ ವ್ಯಕ್ತಿಗಳನ್ನು ಕಳಂಕ ಮತ್ತು ತಾರತಮ್ಯದ ಸಾಮಾಜಿಕ ಪಿಡುಗಿನಿಂದ ಬಿಡುಗಡೆ ಮಾಡುವುದು ಮತ್ತು HIV ಏಡ್ಸ್ ಸೋಂಕನ್ನು ಸೊನ್ನೆಗೆ ತರುವುದು. ಈ ದಿಸೆಯಲ್ಲಿ ನಾವೆಲ್ಲರೂ ಕ್ರಿಯಾಶೀಲರಾದಾಗ ಮಾತ್ರ ಈ ಕಲಾವಿದರ ಹಂಬಲಕ್ಕೆ ನಿಜವಾದ ಅರ್ಥ ಸಿಕ್ಕಂತಾಗುತ್ತದೆ.